ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಮತ್ತು ಅವರ ನೇತೃತ್ವದ ತಂಡ ಸಹಕಾರ ರಂಗದ ಬೆಳವಣಿಗೆಗೆ ಸರ್ಕಾರಿ ಮಟ್ಟದಲ್ಲಿ ತನ್ನಿಂದಾಗುವಂತಹ ಸಹಕಾರ ನೀಡುತ್ತೇನೆ ಎಂದು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸತತ 7ನೇ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾದ ಪ್ರಯುಕ್ತ ಅವರು ಮಹತ್ತರವಾಗಿ ಮತ್ತವರ ನಿರ್ದೇಶಕರ ಮಂಡಳಿಯ ಅಧಿಕಾರ ಸ್ವೀಕಾರ ಹಾಗೂ ಅವರ 75ನೇ ಹುಟ್ಟುಹಬ್ಬ ಆಚರಣೆ ಸಮಾರಂಭ ಇಂದು ಬ್ಯಾಂಕಿನ ಆವರಣದಲ್ಲಿ ನಡೆದಿದ್ದು, ಈ ಸಂದರ್ಭ ಯುಟಿ ಖಾದರ್ ಅವರು ಮುಖ್ಯ ಅತಿಥಿಯಾಗಿದ್ದರು. ಇನ್ನೋರ್ವ ಮುಖ್ಯ ಅತಿಥಿ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಮಾತನಾಡಿ, ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವಿರೋಧವಾಗಿ 7ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದಾಖಲೆ ಸ್ಥಾಪಿಸಿದೆ ಎಂದರು. ಮಾಜಿ ಸಚಿವ ಅಭಯಚಂದ್ರ ಜೈನ್ ಮತ್ತು ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಅವರು ಅತಿಥಿಗಳಾಗಿ ಮಾತನಾಡಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ಶುಭ ಹಾರೈಸಿದರು. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಮಾತನಾಡಿ, ಎಲ್ಲರ ಸಹಕಾರದಿಂದ ಬ್ಯಾಂಕ್ ಮಾದರಿಯಾಗಿ ಬೆಳೀತಾ ಇದೆ. ಎಲ್ಲಿಯೂ ರಾಜಕಾರಣ ಮಾಡದೆ ರೈತರ ಬಗ್ಗೆ ಚಿಂತನೆ ಮಾಡಿ ಸಹಕಾರ ಕೊಡುವ ಸಂಸ್ಥೆ ಇದ್ರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕ್. ಬೇರೆ ಜಿಲ್ಲೆಗಳಲ್ಲಿ ಆರ್ಥಿಕ ತೊಂದರೆಯಿಂದಾಗಿ ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ರೆ ನಮ್ಮ 2 ಜಿಲ್ಲೆಗಳಲ್ಲಿ ಈ ಪರಿಸ್ಥಿತಿ ಇದುವರೆಗೆ ಬಂದಿಲ್ಲ. ಇದು ದೇಶದ ಇತಿಹಾಸದಲ್ಲಿ ಬರೆದಿಡುವ ಸಂಗತಿ. ಎಲ್ಲ ಸಹಕಾರಿ ಬಂಧುಗಳಿಗೆ ವಂದಿಸಿ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದೇನೆ ಎಂದು ಹೇಳಿದರು. ಚುನಾವಣಾಧಿಕಾರಿ ಮಂಗಳೂರಿನ ಸಹಾಯಕ ಕಮಿಷನರ್ ಹರ್ಷವರ್ಧನ, ಬ್ಯಾಂಕಿನ ನಿರ್ದೇಶಕರಾದ ವಿನಯ್ ಕುಮಾರ್ ಸೂರಿಂಜೆ, ಟಿ.ಜಿ. ರಾಜರಾಮ್ ಭಟ್, ಭಾಸ್ಕರ್ ಎಸ್ ಕೋಟ್ಯಾನ್, ಎಂ. ವಾದಿರಾಜ ಶೆಟ್ಟಿ, ಐಕಳ ಬಾಬಾ ದೇವಿಪ್ರಸಾದ್ ಶೆಟ್ಟಿ, ಶಶಿಕುಮಾರ್ ರಾಯ್, ಬಿ. ಎಸ್. ರಾಜು ಪೂಜಾರಿ, ಎಂ. ಮಹೇಶ್ ಹೆಗ್ಡೆ, ಬಿ. ಅಶೋಕ್ ಕುಮಾರ್ ಶೆಟ್ಟಿ, ಕೆ. ಹರಿಶ್ಚಂದ್ರ, ಮೋನಪ್ಪ ಶೆಟ್ಟಿ ಎಕ್ಕಾರು, ಕೆ. ಜಯರಾಜ್ ಬಿ ರಾಯ್, ಎಸ್. ಬಿ. ಜಯರಾಮ ರಾಯ್, ಎಸ್. ಎನ್. ಮನ್ಮಥ, ಕುಶಲಪ್ಪ ಗೌಡ ಪಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಉಪಸ್ಥಿತರಿದ್ದರು. ನಮ್ಮ ಗುಳಬಾಯಿನ ನಿರ್ದೇಶಕ ಲೀಲಕ್ಷ ಬಿ ಕರ್ಕೇರ ಸೇರಿ ವಿವಿಧ ಕ್ಷೇತ್ರಗಳ ಗಣ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಿದರು. ಒಂದು ಸಂಸ್ಥೆ ಮೇಲೆ ಬಂದಾಗ ಸಂಸ್ಥೆ ಮಾಲೀಕರಿಗೆ ಮಾತ್ರ ಪ್ರಯೋಜನ ಇಲ್ಲ, ಅಲ್ಲಿ ಕೆಲಸವನ್ನು ಇರ್ತಾ ಸಾವಿರಾರು ಮಂದಿಗಳದ್ದು ಪ್ರಯೋಜನ ಇವತ್ತು ಆಗ್ತದೆ. ಅದಕ್ಕಾಗಿ ಎಲ್ಲರಿಗೆ ಒಂದೊಂದು ಸಂಸ್ಥೆಗೆ ನಾವು ಬಲಿಷ್ಠ ಅದಕ್ಕೆ ಸಹಕಾರ ಕೊಟ್ಟಾಗ ಅದರ ಮುಖ ಪರೋಕ್ಷವಾಗೋದು ಸಮಾಜಕ್ಕೆ ಸಿಕ್ಕುವಂಥ ಅವಕಾಶ ಆಗ್ತದೆ. ಅವತ್ತು ತಾವು ಕೊಟ್ಟಂಥ ಆತ್ಮವಿಶ್ವಾಸ ಮತ್ತು ಧೈರ್ಯ ಮತ್ತು ಸಹಕಾರ ಇವತ್ತು ಆ ಒಂದು ಸಂಸ್ಥೆಯಲ್ಲಿ ಸುಮಾರು 5,000 ಅಧಿಕ ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದ ಜನಸಾಮಾನ್ಯ ಕುಟುಂಬ ಕೆಲಸ ಮಾಡಿಕೊಂಡು ಇಡೀ ಕುಟುಂಬವೇ ಇವತ್ತು ಚೆನ್ನಾಗಿ ಮುಂದೆ ಹೋಗುವಂಥ ಅವಕಾಶ ಇದೊಂದು ಪರೋಕ್ಷವಾಗಿ ಯಾವ ರೀತಿ ಬ್ಯಾಂಕ್ ಮತ್ತು ಸಹಕಾರಿ ಕ್ಷೇತ್ರ ಸಹಕಾರ ಮಾಡ್ಬೋದಂತ ಸ್ಪಷ್ಟವಾದ ಉದಾಹರಣೆ. ಅದಕ್ಕಾಗಿ ಇದಕ್ಕೆಲ್ಲ ಕೂಡ ಸೇರಿಸಿಕೊಂಡು ನಿಮಗೆ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಮತ್ತು ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರನ್ನು ಎಲ್ಲರ ಪರನ್ನ ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ ಈ ಒಂದು ಸಹಕಾರಿ ರಂಗವನ್ನು ಇಷ್ಟೊಂದು ಉತ್ತುಂಗಕ್ಕೆ ಏರಿಸಿ ನಮ್ಮ ಜಿಲ್ಲೆಗೆ ಈ ಒಂದು ಸಹಕಾರಿ ರಂಗದಲ್ಲಿ ದೊಡ್ಡ ಹೆಸರನ್ನ ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸಂದರ್ಭ ನಾನು ಅವರಿಗೆ ಅಭಿನಂದಿಸುವುದಿಷ್ಟೇ. ಇನ್ನು ಈ ಒಂದು SCDCC ಬ್ಯಾಂಕಿನ ಇತಿಹಾಸ ನೀವೇನು ನಿರ್ಮಿಸಿದ್ದೀರಿ, ಈ ಒಂದು ಬ್ಯಾಂಕ್ ಏನು ಬಲಿಷ್ಠವಾಗಿದೆ, ಇನ್ನು ಈ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಿಸಿ ಸಹಕಾರಿ ರಂಗದ ಎಲ್ಲರಿಗೂ ಇದರಿಂದ ಬಹಳಷ್ಟು ಉಪಯೋಗಿ ಆಗುವಂತೆ ನೀವು ಇಷ್ಟರವರೆಗೆ ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದೀರಾ ಇನ್ನಷ್ಟು ನಿಮಗೆ ಸೇವೆ ಸಲ್ಲಿಸುವ ಶಕ್ತಿ ಆಯುರಾರೋಗ್ಯವನ್ನು ಭಗವಂತ ಕರುಣಿಸಲಿ ಎಂದು ಹೇಳಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು 3.5 ಕೋಟಿ ರೂಪಾಯಿ ವ್ಯವಹಾರ ಇದ್ದದನ್ನು 13,000 ಕೋಟಿಗೆ ಕೊಂಡೋಗಿ ಮುಟ್ಟಿಸುವಂತ ಕೆಲಸ ಎಂ.ಎನ್. ರಾಜೇಂದ್ರ ಕುಮಾರ್ ಮಾಡಿ ತೋರಿಸಿದ್ದಾರೆ. SCDCC ಬ್ಯಾಂಕ್ ಈ ಬ್ಯಾಂಕ್ ಸಹಕಾರಿ ಬ್ಯಾಂಕಿನ ಮುಖಾಂತರ ನಮ್ಮ ಹಳ್ಳಿಯ ರೈತರಿಗೆ ಇವತ್ತು ಶಕ್ತಿ ತುಂಬುವಂಥ ಕೆಲಸ ಕೂಡ ಆಗ್ತಾ ಇದೆ. ರೈತ ಸ್ವಾವಲಂಬಿಯಾಗಿ ಇವತ್ತು ಕೃಷಿ ಮಾಡುವಂಥ ಕೆಲಸ, ಅದರೊಡನೆ ಅವರ ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸ ಇವತ್ತು ಆಗ್ತಾ ಇದೆ ಮಾತನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ನಮ್ಮ ಸಹಕಾರಿ ಕ್ಷೇತ್ರ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ರೈತರ ಸೇವೆ ಮಾಡಲಿಕ್ಕೆ, ಕೃಷಿಕರಿಗೆ ನಾವು ಸೇವೆ ಮಾಡುವಂಥ ಅವಕಾಶವನ್ನು
ಮಾಡಿಕೊಡುವ ಇದು ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲೇ ಒಂದು ರೆಕಾರ್ಡ್ ಆಗಿ ಮೂಡಿ ಬಂದಿದೆ. ಯಾಕೆ ಹೇಳಿದರೆ, ಈ ರೀತಿಯಾಗಿ ಒಂದು ಅವಿರೋಧವಾಗಿ ಒಂದು ಜಿಲ್ಲಾ ಬ್ಯಾಂಕಿನಲ್ಲಿ ಚುನಾವಣೆ ಇಲ್ಲದೆ ಆಡಳಿತ ಮಂಡಳಿ ಸದಸ್ಯರು ಮತ್ತು ಅಧ್ಯಕ್ಷರನ್ನು ಆರಿಸುವುದು ಕಷ್ಟದ ಕೆಲಸ. ಅಂಥದ್ರಲ್ಲಿ ನಮ್ಮ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅವಿರೋಧವಾಗಿ ಚುನಾಯಿಸಿ ಯಾವುದೇ ಪಕ್ಷಭೇದವಿಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಆರಿಸಿಕೊಟ್ಟಿದ್ದೀರಿ. ತಮಗೆಲ್ಲ ನನ್ನ ವೈಯಕ್ತಿಕ ನಮನಗಳನ್ನು ಸಲ್ಲಿಸ್ತೇನೆ.